ನಮಸ್ಕಾರ ಗುರುವೆ. ಸೊ ಇವತ್ತು ಗೋವಾಗೆ ಬಂದಿದ್ದೀವಿ. ಗೋವಾಲ್ಲಿ 5 ಡೇಸ್ ಇರ್ತೀವಿ. ಬೆಂಗಳೂರಿಂದ ಬಂದ್ವಿ, ಒಂದು 10 ಅವರ್ಸ್ ಆಯಿತು. ಒಂದು ಸ್ವಲ್ಪ ಚೆನ್ನಾಗಿದೆ, ಒಂದು ಸ್ವಲ್ಪ ಚೆನ್ನಾಗಿಲ್ಲ. ಓಕೆ, ಬಟ್ ಬರ್ಬೋದು. ಸೊ ವಿ ಆರ್ ಸ್ಟೇಯಿಂಗ್ ಇನ್ ಮ್ಯಾಗ್ನಮ್ ರೆಸಾರ್ಟ್ಸ್. ಇದು ರೆಸಾರ್ಟ್ ಎಂಟ್ರೆನ್ಸು. ಒಂದು ನಿಮಿಷ. ಸೊ ರಿಸೆಪ್ಷನಿಂದ ಎಂಟ್ರ್ ಆಗ್ತಾ ಇಲ್ಲಿ ನಮ್ಮ ರೂಮ್ಗೆ ಹೋಗೋ ದಾರಿ. ಸೊ ದಿಸ್ ಇಸ್ ದ ವಾಕ್ ವೇ. ಇಲ್ಲಿ ಮೋಸ್ಟ್ಲಿ ಏನೋ ಕ್ಲೋಸ್ ಮಾಡಿದ್ದಾರೆ, ರೆಸ್ಟೋರೆಂಟ್ ಇತ್ತು ಏನೋ ಗೊತ್ತಿಲ್ಲ, ಕ್ಲೋಸ್ ಮಾಡ್ದಂಗಿದ್ದಾರೆ. ಸೊ ದೀಸ್ ಆರ್ ದ ಹೌಸಸ್, ರೂಮ್ಸ್ ಬೇಸಿಕ್ಲಿ. ಮತ್ತು ಇಲ್ಲೊಂದು ಸ್ವಲ್ಪ ಸಿಟ್ಟಿಂಗ್ ಏರಿಯಾ ಕೊಟ್ಟಿದ್ದಾರೆ. ಸೊ ಸಿಟ್ಟಿಂಗ್ ಏರಿಯಾ ಇದೆ, ಇಲ್ಲಿ ಕುತ್ಕೊಂಡು ಚಿಲ್ ಮಾಡ್ಬೋದು. ಮತ್ತು ಸ್ವಲ್ಪ ಗೇಮ್ಸ್ ಇದೆ, ಪೂಲ್ ಬೋರ್ಡ್ ಇದೆ. ಸೆಟ್ ಹಿಯರ್. और दूसरा अपने रूम में कल ಇಲ್ಲಿ ಪೂಲ್ ಇದೆ. ಸೊ ಪೂಲ್ ಪಕ್ಕದಲ್ಲಿ ಆಪೋಸಿಟಲ್ಲಿ ದೀಸ್ ಆರ್ ನಾರ್ಮಲ್ ರೂಮ್ಸ್. ಐ ಫೀಲ್ ನಾವಿರೋದು ಇಲ್ಲಿ ಜೂನಿಯರ್ ಸೂಟ್ಸ್ ಅಂತ. ಸೊ ಇಲ್ಲಿ ಒಂದು ರೆಸ್ಟೋರೆಂಟ್ ಇದೆ, ಇದ್ದು ಒಂದು ರೆಸ್ಟೋರೆಂಟ್. ಇಲ್ಲಿ ಬಂದು ಊಟ ಮಾಡ್ಬೋದು. ಸೊ ಈಗ ರೂಮ್ಗೆ ಹೋಗೋಣ ಬನ್ನಿ. ಸೊ ಇಲ್ಲಿ ಎಂಟ್ರಿ ಇದೆ, ಸ್ವಲ್ಪ ಡರ್ಟಿ ಇದೆ. ಆ್ಯಂಡ್ ಕ್ಲೀನ್ನೆಸ್ ರೂಮ್ ಕ್ಲೀನಾಗಿದೆ, ಬಟ್ ಔಟ್ಸೈಡ್ ಇಸ್ ವೆರಿ ಬ್ಯಾಡ್, ಡರ್ಟಿ. ಫಸ್ಟ್ ಆಫ್ ಆಲ್ ಇದು ಆ್ಯಕ್ಚುಲಾಗಿ ಓಯೋ ರೂಮ್. ಇದು ದೇ ಚೇಂಜ್ ದ ನೇಮ್ ಟು ಮ್ಯಾಗ್ನಮ್ ರೆಸಾರ್ಟ್ಸ್. ಸೊ ಬಟ್ ಇಲ್ಲೇ ಇಟ್ಟಿದ್ದಾರೆ, ವೆರಿ ಡರ್ಟಿ. ಆ್ಯಂಡ್ ಲಿಫ್ಟ್ ಇಲ್ಲ ಮೇನ್ಲಿ. ಸೊ ನಮ್ಮ ರೂಮ್ ಸೆಕೆಂಡ್ ಫ್ಲೋರಲ್ಲಿದೆ, ಲಿಫ್ಟ್ ಇಲ್ಲ. ಸೊ ದಿಸ್ ಇಸ್ ಫಸ್ಟ್ ಫ್ಲೋರ್ ರೂಮ್ಸ್. ಸೊ ಈ ಥರ ಇದೆ. ಸೊ ನಾವು ಸೆಕೆಂಡ್ ಫ್ಲೋರಿಗೆ ಹೋಗ್ತಿದ್ದೀವಿ. ಸೊ ವಿ ಹ್ಯಾವ್ ಕಮ್ ಡ್ಯೂರಿಂಗ್ ಸಮ್ಮರ್ ಟೈಮ್, ವೆರಿ ಹ್ಯೂಮಿಡ್. ಫುಡ್ ಇಸ್ ನಾಟ್ ಆಪ್ ಟು ಮಾರ್ಕ್, ಓಕೆ, ಬಟ್ ಕಂಪ್ಯಾರಿಟಿವ್ಲಿ ಬ್ಯಾಡ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನಮ್ಮ ರೂಮು. ಸೊ ಇದು ನಮ್ಮ ರೂಮು. ಇಲ್ಲಿ ಎಂಟ್ರಿ ಕೀ ಲಾಕಿಂಗ್ ಕೊಟ್ಟಿದ್ದಾರೆ. ಆ್ಯಕ್ಚುಲಾಗಿ ನಂಬರ್ ಕೊಟ್ಟಿರ್ತಾರೆ, ನಂಬರ್ ಎಂಟರ್ ಮಾಡಿದ್ರೆ ಅನ್ಲಾಕ್ ಆಗುತ್ತೆ. ನಂಬರ್ ಎಂಟರ್ ಮಾಡ್ತಿದ್ದೀನಿ. ಸೊ ಅನ್ಲಾಕ್ ಆಯಿತು. ಸೊ ಹೀಗಿದೆ ರೂಮು. ಸೊ ಇದು ಒಂದು ಜೂನಿಯರ್ ಸೂಟ್ ರೂಮು. ಸೊ ಇಲ್ಲಿ ಒಂದು ಸ್ವಲ್ಪ ಸಿಟ್ಟಿಂಗ್ ಏರಿಯಾ ಕೊಟ್ಟಿದ್ದಾರೆ. ಸೊ ಇದು ಬಾಲ್ಕನಿ ತುಂಬ ಡರ್ಟಿ ಇದೆ. ಇಟ್ಸ್ ನಾಟ್ ಬೇಸಿಕ್ಲಿ ಫ್ಯಾಮಿಲಿ ಟೈಪ್. ಬ್ಯಾಚುಲರ್ಸ್ಗೆ ಫ್ರೆಂಡ್ಸಿಗೆ ಬಂದಾಗ ಚಿಲ್ ಮಾಡೋದಕ್ಕೆ ಇರೋದಕ್ಕೆ ಓಕೆ, ವಿತ್ ಅಮೌಂಟ್ ವಿ ಹ್ಯಾವ್ ಪೇಡ್ ದ ಕಾಸ್ಟ್ ಇಟ್ ಹ್ಯಾಸ್. ನೋಡಿ ಎಷ್ಟು ಡರ್ಟಿ ಇದೆ. ಆ ಕಡೆ ಆಪೋಸಿಟ್ ಬಿಲ್ಡಿಂಗ್ ಅವರೆಲ್ಲ ತುಂಬ ಗಲೀಜು ಹಾಕ್ಬಿಟ್ಟಿದ್ದಾರೆ ಸ್ಟ್ರೀಟ್ ಮೇಲೆ. ಸೊ ಇಲ್ಲೊಂದು 2 ಪರ್ಸನ್ ಸಿಟ್ಟಿಂಗ್ ಕೊಟ್ಟಿದ್ದಾರೆ. ಅದು ಬಿಟ್ಟು ಇಲ್ಲೊಂದು ಚಿಕ್ಕ ಕಬರ್ಡ್ ಇದೆ ಮತ್ತು ಒಂದು ಸ್ಮಾಲ್ ಫ್ರಿಡ್ಜ್. ಆ್ಯಂಡ್ ಇದು ರೂಮಲ್ಲಿ ಎ ಸಿ ಇದೆ, ಒಂದು ಟಿ ವಿ ಇಟ್ಟಿದ್ದಾರೆ. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ಇಲ್ಲಿ ಒಂದು ಇದಿದೆ, ವಾಶ್ರೂಮ್, ಸ್ಮಾಲ್ ಕಮೋಡ್. ಮತ್ತು ವಾಶ್ರೂಮ್ ತುಂಬ ಡರ್ಟಿ ಇದೆ. ಇಟ್ಸ್ ನಾಟ್ ಲೈಕ್ ಪ್ರಿಫರ್ಡ್ ಫಾರ್ ಫ್ಯಾಮಿಲಿ ಆರ್ ಕಪಲ್. ಬೇಸಿಕ್ಲಿ ಒಂದು ಓಯೋ ಅಂತ ಹೇಳ್ಬೋದು. ಅಂದರೆ ಫ್ರೆಂಡ್ಸ್ ಬಂದು ಇರೋ ಥರ ಆದರೆ ಇರ್ಬೋದು, ಫಾರ್ ದ ಅಮೌಂಟ್ ವಿ ಆರ್ ಪೇಯಿಂಗ್. ಒಂದು ಚಿಕ್ಕ ಫ್ರಿಡ್ಜ್ ಇದೆ, ಸೊ ಮ್ಯಾನೇಜಬಲ್. ಒಂದು ಕೆಟಲ್ ಕೊಟ್ಟಿದ್ದಾರೆ, ವಾಟರ್ ಬಾಟಲ್ಸ್ ಇದ್ದಾವೆ. ಆ್ಯಂಡ್ ವೈಫೈ ಕಂಪ್ಯಾರಿಟಿವ್ಲಿ ನಾಟ್ ಸ್ಲೋ, ಬಟ್ ಮ್ಯಾನೇಜಬಲ್, ಗುಡ್. ಆ್ಯಂಡ್ ಯಾ, this is about the room. Coming to the food part, food is very bad. ಅಂತ ಆಗ ಹೇಳ್ದಲ್ಲ, we had ordered some chicken and chicken was very dry and I felt it is whole stock. So ಅದು ಬಿಟ್ಟು veg was very very bland, so that should be fine. And locking system ರೂಮ್ದು ಅಷ್ಟೊಂದು ಸರಿ ಇಲ್ಲ. So they can unlock from outside if they have the number. So that is there. So right now ಅಷ್ಟೇ. ನೋಡೋಣ ಮುಂದಕ್ಕೆ, ನಾಳೆಗೆ ಬೇರೆ ತೋರಿಸ್ತೀನಿ. ಸೊ ಪಾರ್ಕಿಂಗ್ ಸ್ವಲ್ಪ ಪ್ರಾಬ್ಲಮ್ ಇದೆ, ಬಟ್ ಮ್ಯಾನೇಜಬಲ್. ಸೊ ಕಾರ್ ಕೀ ಕೊಟ್ಟರೆ ಅವ್ರು ಪಾರ್ಕಿಂಗ್ ಮಾಡ್ತಾರೆ. ಓಕೆ, ಸಿಗೋಣ ಮತ್ತೆ, ಬಾಯ್.